ಅಭಿಮಾನಿಗಳೇ, 18 ವರ್ಷಗಳ ಕನಸು, ಸಾವಿರಾರು ಟ್ರೋಲುಗಳು, ಲಕ್ಷಾಂತರ ಅಭಿಮಾನಿಗಳ ನಿರೀಕ್ಷೆ. ಆದರೆ ಈಗ RCB ಬೇರೆ ಲೆವೆಲ್ನಲ್ಲೇ ನಿಂತಿದೆ. ಹೌದು ಸ್ನೇಹಿತರೆ, ಒಂದು ಕಾಲದಲ್ಲಿ ಈ ಸಲ ಕಪ್ ನಮ್ಮದೇ ಎಂದು ಹೇಳ್ತಿದ್ರೆ ಎಲ್ಲರೂ ನಗ್ತಾ ಇದ್ದರು. ಇಂದು RCB ಹೆಸರನ್ನೇ ಕೇಳಿ ಭಯಪಡ್ತಿದ್ದಾರೆ. ಈಗ ಈ ತಂಡದ ಹೃದಯಗಂತ ಮೇನ್ ಪಿಲ್ಲರ್ ಆಗಿ ನಿಂತಿರೋರು ನಮ್ಮ ವಿರಾಟ್ ಕೊಹ್ಲಿ ಅವರು. 2008ರಿಂದ ಇವತ್ತಿನವರೆಗೂ ಸಹ RCB ಅನ್ನೋ ಹೆಸರಿಗಾಗಿಯೇ ತನ್ನ ಯೌವನ, ತನ್ನ ಶಕ್ತಿ, ತನ್ನ ಭಾವನೆಗಳನ್ನು ಕೊಟ್ಟ ವ್ಯಕ್ತಿ ಅಂದರೆ ಅದು ಕಿಂಗ್ ವಿರಾಟ್ ಕೊಹ್ಲಿ ಅಂತಲೇ ಹೇಳ್ಬೋದು. ಕಳೆದ ಸೀಸನ್ನಲ್ಲಿ ಕಪ್ ಗೆದ್ದ ನಂತರ ಕೂಡ ವಿರಾಟ್ ಕೊಹ್ಲಿ ಅವರು ಹೇಳಿದ್ದೇನು ಗೊತ್ತಾ? 18 ವರ್ಷಗಳಿಂದ ಈ ತಂಡಕ್ಕಾಗಿ ಬದುಕಿದ್ದೇನೆ ಎಂದು ಭಾವೋನ್ಮುಖರಾಗಿ ಹೇಳಿದರು. ವಿರಾಟ್ ಕೇವಲ ಆಟಗಾರರಲ್ಲ ಸ್ನೇಹಿತರೆ, ಅವರು RCBಯ ಎಮೋಷನ್. ಮೈದಾನದಲ್ಲಿ ಅವರ ಆಕ್ರಮಣ, ಅವರ ಜೋಶ್, ಅವರ ಗೆಲುವು, ಅಷ್ಟು ಏಜಲ್ಲಿ ಅಂತಹ ರನ್ನಿಂಗು ಆಗಲಿ, ಯಾವುದು ಫಿಟ್ನೆಸ್ ಆಗಲಿ, ಎಲ್ಲದರಲ್ಲಿ ಸಮೇತ ಕಿಂಗ್ ಅವರೇ ಮೇನ್ ಅಂತಲೇ ಹೇಳ್ಬೋದು. ಇವೆಲ್ಲ ಲಕ್ಷಾಂತರ ಅಭಿಮಾನಿಗಳ ಪ್ರೇರಣೆ ಸಹ. ಆದರೆ ಈ ಬಾರಿ RCB ಯಶಸ್ಸಿನ ಹಿಂದೆ ಮತ್ತೊಬ್ಬ ಶಾಂತ ನಾಯಕನಾಗಿ ನಿಂತಿದ್ದ ಕಥೆಯೂ ಸಮೇತ ಇದೆ. ಹೌದು ಸ್ನೇಹಿತರೆ, ಅವರೇ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್. ಒಂದು ಕಾಲದಲ್ಲಿ IPL ಹರಾಜಿನಲ್ಲಿ ಮಾರಾಟವಾಗದೇ ಉಳಿದ ಆಟಗಾರರು ಸಮೇತ ಇವರು. ಗಾಯದಿಂದ ಒಂದು ಸಂಪೂರ್ಣ ಸೀಸನ್ ಮಿಸ್ ಆಗಿ ಆಡೇ ಇಲ್ಲ. ಆದರೆ ಇಂದು ಅದೇ ಆಟಗಾರ RCBಯ ನಾಯಕನಾಗಿ ತಂಡವನ್ನು ಫೈನಲ್ಗೆ ಕರೆದುಕೊಂಡು 2025ರಲ್ಲಿ ಕಪ್ಪು ಫಸ್ಟನೇ ಟ್ರೋಫಿಯನ್ನು ಗೆದ್ದವರು ಸಮೇತ ಅಂತಲೇ ಹೇಳ್ಬೋದು. ಮತ್ತು 2026ರಲ್ಲಿ ಫೈನಲ್ಗೆ ಕರೆದುಕೊಂಡು ಹೋಗಿದ್ದಾರೆ. ಇನ್ನು ಕ್ವಾಲಿಫೈಯರ್ ಪಂದ್ಯದಲ್ಲಿ ಕೇವಲ 33 ಬಾಲ್ಗಳಲ್ಲಿ 93 ರನ್ನು ಸಿಡಿಸಿದ್ದಾರೆ ರಜತ್ ಪಟಿದಾರ್. ಅದು ಕ್ಯಾಪ್ಟನ್ಸಿ ಸಮಯದಲ್ಲಿ ನಾನು ಔಟ್ ಆಗುವ ಭಯದಲ್ಲಿ ಇಲ್ಲ ಎಂದು ಸಮೇತ ತೋರಿಸಿದ್ದಾರೆ. ಇದು ಕೇವಲ ಬ್ಯಾಟಿಂಗ್ ಅಲ್ಲ, ಇದು ಆತ್ಮವಿಶ್ವಾಸದ ಕಥೆ ಅಂತಲೇ ಹೇಳ್ಬೋದು. ರಜತ್ ಪಟಿದಾರ್ ಅವರು ನಮ್ಮ ತಂಡವನ್ನು ಯಾವ ರೀತಿ ನಾಯಕತ್ವದಲ್ಲಿ ನೀಡುತ್ತಿದ್ದಾರೆ ಅಂದರೆ, ಇನ್ನು ಇಂಡಿಯನ್ ಇದಕ್ಕೂ ಸಮೇತ ಅವ್ರನ್ನೇ ಕೊಡಬೇಕು. ಇಂಡಿಯನ್ ಕ್ಯಾಪ್ಟನ್ಸಿಯನ್ನು ಮಾಡಿದ್ರೆ, ಇಂಡಿಯಾ ಟೀಮಲ್ಲಿ T20ಯಲ್ಲಿ ಇವ್ರನ್ನೇ ತಗೊಳಿದ್ರೆ ಪಕ್ಕ ಇವರಿಗೆ ಕ್ಯಾಪ್ಟನ್ಸಿ ಕೊಟ್ಟೋದ್ರಲ್ಲಿ ಯಾವ ರೀತಿ ಸಂದೇಹವಿಲ್ಲ ಅಂತಲೇ ಹೇಳ್ಬೋದು. ಆ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾನೇ ಇದ್ದಾರೆ. ಎಂಥ ಹೈ ವೋಲ್ಟೇಜ್ ಪ್ರೆಷರ್ನಲ್ಲಿ ಸಮೇತ ಇವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಟೀಮ್ನ. ಮತ್ತು ಅದೇ ಕನ್ಸಿಸ್ಟೆನ್ಸಿಯಾಗಿ ರನ್ಸುಗಳನ್ನು ಸಮೇತ ಸಿಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬ್ಯಾಟಿಂಗಲ್ಲಿ ಕಿಂಗ್ ಕೊಹ್ಲಿ ಮತ್ತು ರಜತ್ ಪಟಿದಾರ್, ಟಿಮ್ ಡೇವಿಡ್ ಅವರಲ್ಲೂ ಬಹಳ ಚೆನ್ನಾಗಿ ಆಡ್ತಾನೇ ಇದ್ದಾರೆ. ಆದರೆ ನಮಗೆ ಇನ್ನೊಂದು ಮೇನ್ ಅಡ್ವಾಂಟೇಜು ಇಲ್ಲಿದೆ, ಮತ್ತು ಎದುರಾಳಿ ಬೌಲಿಂಗ್ ಅಟ್ಯಾಕ್, ಅದೇ ದೊಡ್ಡ ಶಕ್ತಿ ನಮಗೆ. ಸ್ವಿಂಗ್ ಕಿಂಗ್ ಅಂತ ಕರೆಯುತ್ತಿದ್ದ ಭುವನೇಶ್ವರ್ ಕುಮಾರ್. ಹೌದು ಸ್ನೇಹಿತರೆ, ಹೋದ ವರ್ಷ ನಾವು ಸ್ವಿಂಗ್ ಕಿಂಗ್ನ ತಗೊಂಡ್ರೆ, ಅದೇ ಬಂದಿದ್ದ ವರ್ಷವೇ ಅವರು ಸಮೇತ ಚೆನ್ನಾಗಿ ಕನ್ಸಿಸ್ಟೆಂಟಾಗಿ ವಿಕೆಟ್ಗಳನ್ನು ತಗೊಂಡು ಎಕಾನಮಿ ಮೇಂಟೈನ್ ಮಾಡಿ ಡಾಟ್ ಬಾಲ್ಗಳನ್ನೆಲ್ಲ ಹಾಕಿ ಒಳ್ಳೆ ಲೀಡ್ ಮಾಡಿ ಕಪ್ ಸಮೇತ ಗೆದ್ದರು. ಅದೇ ರೀತಿ ಅವ್ರ ಬಗ್ಗೆ ಸಮೇತ ನೋಡೋಣ. ಅನುಭವ ಸ್ವಿಂಗ್, ಒತ್ತಡ ಸಮಯದಲ್ಲಿ ವಿಕೆಟ್ ತೆಗೀತಾರೆ. ಇವೆಲ್ಲದ ಮೂಲಕ ಈ ಸೀಸನ್ನಲ್ಲಿ ಪರ್ಪಲ್ ಕ್ಯಾಪ್ ರೇಸ್ನಲ್ಲಿ ಸಮೇತ ಮುಂಚೆಯಲ್ಲೇ ಅವರೇ ಇದ್ದರು. ಇವಾಗ ಜಸ್ಟ್ ನೆನ್ನೆ ರಬಡ್ ಅವರು ಬಂದಿದ್ದಾರೆ. ಅದರಿಂದ ನಮ್ಮ RCBಯ ಸ್ವಿಂಗಿಂಗ್ ಅಂತಲೇ ಹೇಳ್ಬೋದು. ಭುವನೇಶ್ವರ್ ಅವರೇ ಇದ್ದವರೇ. ಫೈನಲ್ನಲ್ಲಿ ವಿರಾಟ್ ಅನುಭವ, ಪಟಿದಾರ್ನ ನಾಯಕತ್ವ, ಭೂಮಿಯ ಬೌಲಿಂಗು, ಈ ಮೂರು ಸೇರಿ RCBಯ ಮತ್ತೊಂದು ಇತಿಹಾಸ ಬರೆಯುವ ಅವಕಾಶ ನೀಡಿದೆ. ಹೌದು ಸ್ನೇಹಿತರೆ, ಫೈನಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರ ಅನುಭವ ಐತೆ, ಪಟಿದಾರ್ ಅವರ ನಾಯಕತ್ವ, ಬೌಲಿಂಗಲ್ಲಿ ಭುವನೇಶ್ವರ್, ಇದೆಲ್ಲ ಸೇರಿ ನಾವು ಇನ್ನೊಂದು ಸತಿ ಕ್ರಿಯೇಟ್ ಮಾಡಬೇಕು. ಇಷ್ಟೇ ರೆಕಾರ್ಡ್ಸ್ ಅಂದ್ರೇ RCB ಅಂದ್ರೇ ರೆಕಾರ್ಡ್ಸ್. ಇಷ್ಟು ವರ್ಷಗಳ 18 ವರ್ಷಗಳ ನಿರೀಕ್ಷೆ ಆದಮೇಲೆ ಒಂದು ಕಪ್ಪು ಹೊಡೆದಿದ್ದೀರಿ. ಮತ್ತೆ ಇವಾಗ ನಾವು ಫೈನಲ್ಗೆ ಹೋಗಿದ್ದೀರಿ. RCB ಅಭಿಮಾನಿಗಳೇ, ನಾಳೆ ನಾವು ಕೇವಲ ಒಂದು ಪಂದ್ಯವಲ್ಲ ಅದು ನಾಳೆ ನಡೆಯೋದು. ಇದು ನಂಬಿಕೆ ಹೋರಾಟ, ಇದು ಕನಸಿನ ಹೋರಾಟ, ಇದು ಕೋಟಿ ಅಭಿಮಾನಗಳ ಭಾವನೆ ಹೋರಾಟ ಸಮೇತ. ಗೆದ್ದರೂ RCBನೇ, ಸೋತರೂ RCBನೇ, ಲಾಯಲ್ಲು ಸಮೇತ RCBನೇ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ನಾವು ಕೇವಲ ತಂಡವನ್ನಲ್ಲ, ಒಂದು ಭಾವನೆ, ಒಂದು ಎಮೋಷನ್. RCB ಅಂದ್ರೇ ಒಂದು ಎಮೋಷನು. ಹೌದು ಸ್ನೇಹಿತರೆ, ನಾಳೆ GT ವಿರುದ್ಧ ಐತೆ. ಹೆಂಗಿದ್ರು ಮೊನ್ನೆ GT ವಿರುದ್ಧ ಭರ್ಜರಿ ವಿಜಯನೂ ನಾವು ಸಾಧಿಸಿದ್ರೆ ಹೆಂಗಿದ್ರು, ಅದೇ ಸ್ವಲ್ಪ ಅಡ್ವಾಂಟೇಜ್ ಆಗ್ಬೋದು. ಮತ್ತು ಇನ್ನೂ ಬೌಲಿಂಗಲ್ಲಿ ಆಗಲಿ ಸ್ವಲ್ಪ ಅಟ್ಯಾಕ್, ಇನ್ನೂ ವುಡ್ ಅವರೆಲ್ಲ ಇನ್ನೂ ಚೆನ್ನಾಗಿ ಬೌಲಿಂಗ್ ಅಟ್ಯಾಕ್ ಮಾಡಿದ್ರೆ ಪಕ್ಕ ನಾಳೆ ಕಪ್ಪು ನಾವು ಮತ್ತೊಂದು ಸತಿ ತಗೊತೀರಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ನೀವು ಯಾರಾದರೂ RCB ಅಭಿಮಾನಿಗಳು ಈ ವಿಡಿಯೋ ನೋಡ್ತಾ ಇದ್ದರೆ ತಕ್ಷಣ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.